ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಬಹಳ ಸುಂದರವಾಗಿ ಪ್ಲೆಸೆಂಟ್ ಆಗಿದೆಯಾ? ಹೌದು, ಒಳ್ಳೆ ಒಂದು ಸಮುದ್ರ ತೀರ, ಅನೇಕ ಮೀನು ಹಿಡಿಯುವಂತ ದೋಣಿಗಳು. ನಾನು ಹೇಳಿದೆನಲ್ಲ, ರಾಮೇಶ್ವರಂನ ಸಮುದ್ರ ತೀರ. ಈ ಮೀನುಗಾರಿಕೆಯ ಮೂಲಕವಾಗಿಯೇ ಈ ಪಟ್ಟಣದಲ್ಲಿ ಅನೇಕರ ಜೀವನವು ನಡೆಯುತ್ತಾ ಇದೆ. ಮೀನುಗಾರಿಕೆ ಅವರ ಜೀವನಾಧಾರ. ಸಮುದ್ರವನ್ನು, ಅದರಲ್ಲಿ ಇರುವಂತಹ ಮೀನುಗಳನ್ನು ಉಪಯೋಗಿಸಿಕೊಂಡು ಲೋಕದಾದ್ಯಂತ ಎಷ್ಟು ಕೋಟ್ಯಾಂತರ ಜನರನ್ನು ದೇವರು ಬಾಳುವಂತೆ ಮಾಡುತ್ತಾ ಇದ್ದಾರೆ ನೋಡಿದ್ದೀರಾ? ಈ ಸಮುದ್ರದ ಸಂಪನ್ಮೂಲ ದೇವರು ಕೊಡುವ ಆಶೀರ್ವಾದ. ಆದ್ದರಿಂದಲೇ ದೇವರು ಈ ಮೀನುಗಾರ ಸಹೋದರರನ್ನು ಆಶೀರ್ವದಿಸುವಂತೆ ನಾವು ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮ ನೆನಪಿಗೆ ತರುತ್ತೇನೆ. ಯಾಕಂದ್ರೆ ಜೀವವನ್ನೇ ಒತ್ತೆಗಿಟ್ಟು ಎಷ್ಟು ಆಪತ್ತಿನ ಪರಿಸ್ಥಿತಿಗಳಲ್ಲೇ ಅವರು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋಗುವರು. ಯಾವ ಸಮಯದಲ್ಲಿ ವಾತಾವರಣ ಹೇಗೆ ಬದಲಾಗುತ್ತದೆ ನಮಗೆ ತಿಳಿಯದು. ಅದರ ಮಧ್ಯದಲ್ಲಿ ಅವರು ಹೋಗಿ ಬರುತ್ತಾರಲ್ವ, ಅವರಿಗಾಗಿ ನಾವು ದೇವರನ್ನು ಸ್ತುತಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಸರಿ, ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ 1 ಯೋಹಾನ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರೆ. ನಾವು ದೇವರನ್ನೇ ಪ್ರೀತಿಸಬೇಕು, ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ದೇವ ಜನರನ್ನು ಒಬ್ಬರಿಗೊಬ್ಬರು ಪ್ರೀತಿಸಬೇಕು, ಮನುಷ್ಯರನ್ನು ನಾವು ಪ್ರೀತಿಸಬೇಕು. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ನಾವು ಲೋಕದಲ್ಲಿ ತಾನೇ ಇದ್ದೇವೆ, ಲೋಕದಲ್ಲಿರುವವುಗಳನ್ನು ಹೇಗೆ ಪ್ರೀತಿಸದೇ ಇರುವುದಕ್ಕೆ ಸಾಧ್ಯ? ಲೋಕದಲ್ಲಿ ಇರುವಂತ ಕಾರ್ಯಗಳು, ನಾವು ಲೋಕದಿಂದ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದೇವೆಂಬಂತ ಭಾವನೆ ಯಾವಾಗಲೂ ಇರಬೇಕು. ಲೋಕದಲ್ಲೇ ಬಾಳುತ್ತಾ ಇದ್ದೇವೆ, ನಾವು ಬಾಳುವುದಕ್ಕೆ ಅವಶ್ಯವಾಗಿರುವಂತ ಕಾರ್ಯಗಳು ಇವೆ. ತಿನ್ನುವುದಕ್ಕೆ ಆಹಾರ, ಉಡುವುದಕ್ಕೆ ವಸ್ತ್ರ, ಕೆಲಸ, ಆದಾಯ, ಇದೆಲ್ಲವೂ ಅವಶ್ಯ. ಅದನ್ನೆಲ್ಲ ದೇವರು ಕೊಡುವರು. ಲೋಕದ ಮೇಲೆ ಪ್ರೀತಿಯನ್ನಿಡಬೇಡಿರಿ ಅಂದರೆ ಲೋಕದಲ್ಲಿರುವ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುಬಾಳಿನ ಡಂಬ, ಇದೆಲ್ಲ ಇಚ್ಛೆಗಳನ್ನು ಪ್ರೇರೇಪಿಸುವ ಕಾರ್ಯ, ಪಾಪಗಳನ್ನು ಪ್ರೇರೇಪಿಸುವ ಕಾರ್ಯ, ಹೆಮ್ಮೆಯನ್ನುಂಟು ಮಾಡುವ ಕಾರ್ಯ. ಇದೆಲ್ಲ ಸೈತಾನ್ನಿಂದ ಉಂಟು ಮಾಡಲ್ಪಟ್ಟದ್ದು. ದೇವರಿಂದ ಈ ಲೋಕದಲ್ಲಿ ಉಂಟು ಮಾಡಲ್ಪಟ್ಟದ್ದು ಆಶೀರ್ವಾದಗಳು. ಅದು ನಮಗೆ ಮೇಲುಗಳನ್ನುಂಟು ಮಾಡುತ್ತವೆ. ಪಾಪದ ಕಾರ್ಯಗಳೆಲ್ಲ ಸೈತಾನ್ನಿಂದ ಉಂಟು ಮಾಡಲ್ಪಟ್ಟು ಈ ಲೋಕದಲ್ಲಿ ಅದು ಬಲವಾಗಿ ಕಾರ್ಯ ಮಾಡುತ್ತಾ ಇದೆ. ಆದ್ದರಿಂದ ಅದರ ಮೇಲೆ ನೀವು ಪ್ರೀತಿಯನ್ನಿಡಬೇಡಿರಿ. ಇಚ್ಛೆಗಳನ್ನು ಪ್ರೇರೇಪಿಸುವ ಕಾರ್ಯಗಳ ಮೇಲೆ ನೀವು ಪ್ರೀತಿಯನ್ನಿಡಬೇಡಿರಿ. ಹೆಮ್ಮೆಯನ್ನುಂಟು ಮಾಡುವಂತಹ ಕಾರ್ಯಗಳ ಮೇಲೆ ನೀವು ಪ್ರೀತಿಯನ್ನಿಡಬೇಡಿರಿ ಎಂದು ದೇವರು ಹೇಳುತ್ತಾರೆ. ಹಾಗಾದರೆ ನಾವು ಲೋಕದಲ್ಲಿ ಬಾಳಿದರೂ ಕೂಡ ಲೋಕದಲ್ಲಿರುವವುಗಳ ಮೇಲೆ ಪ್ರೀತಿಯನ್ನಿಡದೆ ನಾವು ಬಾಳುವುದಕ್ಕೆ ನಮಗೆ ಮಾರ್ಗಗಳನ್ನು ಏರ್ಪಡಿಸಿಕೊಟ್ಟಂತ ದೇವರನ್ನು ಪ್ರೀತಿಸಬೇಕು. ಆತನನ್ನು ಪ್ರೀತಿಸಿ ಆತ ನಮಗಾಗಿ ಇಟ್ಟಿರುವಂತಹ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ಈ ಲೋಕದಲ್ಲಿ ಸೈತಾನ ನಮಗೆ ವಿರೋಧಿಯಾಗಿ ಇದ್ದಾನೆ. ಅವನಿಗೆ ಸಂಬಂಧಪಟ್ಟವುಗಳಲ್ಲಿ ಪ್ರೀತಿಯನ್ನಿಟ್ಟು ಅದರಲ್ಲಿ ಸಿಲುಕಬಾರದು. ನಿಮ್ಮ ಜೀವಿತದಲ್ಲಿ ಯೋಚಿಸಿ ನೋಡಿರಿ, ಸೈತಾನನ ಯಾವುದೋ ಒಂದು ಕಾರ್ಯಕ್ಕೆ ಅವಕಾಶ ಕೊಟ್ಟು ಅದನ್ನು ಪ್ರೀತಿಸಿ ಯಾವುದೋ ಒಂದಕ್ಕೆ ದಾಸರಾಗಿದ್ದೀರಲ್ಲ. ಸೆಲ್ಫೋನ್ಗೆ ದಾಸತ್ವ, ಟಿವಿಗೆ ದಾಸತ್ವ, ಮದ್ಯಪಾನಕ್ಕೆ ದಾಸತ್ವ, ಧೂಮಪಾನಕ್ಕೆ ದಾಸತ್ವ, ಇದೆಲ್ಲ ಲೋಕದ ಕಾರ್ಯಗಳು. ಅವುಗಳಿಗೆ ದಾಸರಾಗಿ ಬಿಟ್ಟರೆ ನೀವು ಅದನ್ನು ಪ್ರೀತಿಸಿ ಹೋಗುವುದರಿಂದ ಸ್ವಲ್ಪ ಸೈತಾನ ನಿಮ್ಮನ್ನು ಅದಕ್ಕೆ ದಾಸರನ್ನಾಗಿ ಮಾಡಿ ಇಂದು ನಿಮ್ಮ ಜೀವಿತವನ್ನೇ ಹಾಳು ಮಾಡುತ್ತಾ ಇದ್ದಾನೆ. ಅದರ ಮೇಲೆ ಪ್ರೀತಿಯನ್ನಿಡದೆ ಅದನ್ನು ಬಿಟ್ಟು ಹೊರಗೆ ಬನ್ನಿ, ದೇವರ ಮೇಲೆ ಪ್ರೀತಿಯನ್ನಿಡಿ, ದೇವರ ಕಾರ್ಯಗಳಲ್ಲಿ ಪ್ರೀತಿಯನ್ನಿಡಿ, ಆಗ ನೀವು ಆಶೀರ್ವಾದವಾಗಿ ಇರುತ್ತೀರಿ. ಈಗ ಹೇಳುವಿರಾ, ದೇವರೇ, ಲೋಕಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳನ್ನು ಪ್ರೇರೇಪಿಸುವ, ಹೆಮ್ಮೆಯನ್ನು ಪ್ರೇರೇಪಿಸುವ ಈ ಯಾವ ಕಾರ್ಯಗಳಲ್ಲಿ ನಾನು ಪ್ರೀತಿಯನ್ನು ಇಡಬಾರದು. ನಾನು ನಿಮ್ಮ ಮೇಲೆ, ನಿಮಗೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ಪ್ರೀತಿಯನ್ನಿಟ್ಟು ನಿಮಗೆ ಮೆಚ್ಚುಗೆಯಾಗಿ ನಡೆಯಬೇಕು. ಅದಕ್ಕೆ ನಾನು ಒಪ್ಪಿಸಿ ಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.